ನಮಸ್ಕಾರ. ಬುಕ್ಕಿಂಕೆರೆ ಡೈರಿಗೆ ಸ್ವಾಗತ. ನಾನು ಧರ್ಣೇಶ್ ಬುಕ್ಕಿಂಕೆರೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಈಗ ಇನ್ನೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗತ್ತಾ ಎನ್ನುವಂತಹ ಕುತೂಹಲವನ್ನ ಹುಟ್ಟುಹಾಕಿದೆ. ಇಬ್ಬರ ಜಗಳ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಜಗಳ. ಈ ಜಗಳದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೇಳಿಬರ್ತಾ ಇದ್ದಾವೆ. ಹಂಗಂದ ಮಾತ್ರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರ ಅಂತ ಅಂದ್ಕೋಬೇಡಿ. ಯಾಕೆಂದ್ರೆ ಈಗ ನಡೀತಿರುವಂಥದ್ದೇ ಬೇರೆ ಸಂಗತಿ. ಅವಕಾಶಗಳು ಹೆಚ್ಚಿರುವಂಥದ್ದೇ ಬೇರೆಯವ್ರಿಗೆ. ಯಾರಿಗಂತ ಅವಕಾಶ ಇದೆ, ಯಾವ ಕಾರಣಕ್ಕೋಸ್ಕರ ಈ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗ್ತಿದೆ, ಹೈಕಮಾಂಡ್ ಲೆಕ್ಕಾಚಾರ ಏನು, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು, ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಏನು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾಕೆ ಪರಿಗಣಿಸುವ ಸಾಧ್ಯತೆಗಳು ಬಹಳ ಕಮ್ಮಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿಂಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಎಲ್ಲ ವಿವಾದಗಳಿಗೆ ಅಥವಾ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನಡುವಿನ ಕದನಕ್ಕೆ ಬ್ರೇಕ್ ಬಿದ್ದುಬಿಡ್ತು ಅಂತ ಅಂದ್ಕೊಂಡಿದ್ರೆ ಅದು ಸುಳ್ಳು. ಬ್ರೇಕ್ ಎಲ್ಲಿ ಬಿದ್ದಿದೆ ಅಂದರೆ ಮಾಧ್ಯಮದಲ್ಲಿ ಚರ್ಚೆ ಆಗಬಾರ್ದು. ಬೆಂಬಲಿಗರು ಏನಾದರೂ ಹೇಳ್ಕೊಳ್ಳಿ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸ್ವತಃ ನಾವು ಏನು ಹೇಳಿಕೆ ಕೊಡಬಾರ್ದು, ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಬಿಡೋಣ ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಆದರೆ ಒಳಗೊಳಗೆ ಅವರವರ ಆಟವನ್ನು ಅವರವರು ಆಡ್ತಾ ಇದ್ದಾರೆ, ಅವರವರ ದಾಳವನ್ನು ಅವರವರು ಉರುಳಿಸ್ತಾ ಇದ್ದಾರೆ. ಹೇಗಪ್ಪ ಅಂದರೆ, ಅಟ್ ಎನಿ ಕಾಸ್ಟ್ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯ ಅವರು ಏನೇನು ಲಾಬಿ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಅಟ್ ಎನಿ ಕಾಸ್ಟ್ ನಾನು ಪಡೆದೇ ತೀರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವ್ರದೇ ಆಟವನ್ನು ಆಡ್ತಾ ಇದ್ದಾರೆ. ಇದು ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಪಟ್ಬಿಟ್ಕೊಡ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದ್ದಾರೆ. ಇದರಿಂದಾಗಿ ತಿಕ್ಕಾಟ ಜಾಸ್ತಿ ಆಗ್ತಾ ಇದೆ. ಅದು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತಂದ್ರೆ, ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ವೈರ್ಯ ಎರಡು ಕಣ್ಣು ಹೋಗ್ಬೇಕು ಅಂತ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ವೈರ್ಯ ಎರಡು ಕಣ್ಣು ಹೋಗ್ಲಿ ಅಂದ್ರೆ ಏನರ್ಥ ಗೊತ್ತಾ? ಈಗ ಉದಾಹರಣೆಗೆ ಡಿ.ಕೆ. ಶಿವಕುಮಾರ್ ಅವ್ರದ್ದೇನಪ್ಪ ಲೆಕ್ಕಾಚಾರ ಅಂದ್ರೆ, ಓಕೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲ್ವಾ, ಬೇಡ, ಆದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬಾರ್ದು ಅನ್ನುವಂತ ಬೇಡಿಕೆ ಅಥವಾ ಪಟ್ಟು ಆಗ್ರಹ. ಇದಕ್ಕೆ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಅಥವಾ ಅವರ ಬೇಡಿಕೆ, ಅವರ ಆಗ್ರಹ ಏನು ಗೊತ್ತಾ? ಹೌದಾ, ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬಾರ್ದ, ಆದ್ರೆ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗ್ಬಾರ್ದು, ಬೇರೊಬ್ರು ಆಗ್ಲಿ ಅಂತ. ಈಗ ಇವರಿಬ್ಬರ ಘರ್ಷಣೆ ಅಥವಾ ಸಮರ ಈ ಹಂತಕ್ಕೆ ತಲುಪಿದೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಸಿಗ್ತಾ ಇದಾವೆ. ಡಿ.ಕೆ. ಶಿವಕುಮಾರ್ ನಾನು ಆಗದೆ ಇದ್ರೆ ಸಿದ್ದರಾಮಯ್ಯ ಕೂಡ ಮುಂದುವರಿಬಾರ್ದು ಅಂತ, ಸಿದ್ದರಾಮಯ್ಯ ಅವರು ನಾನು ಕುರ್ಚಿ ಬಿಡ್ಕೊಡೋದಾದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆಲ್ಲ ಮತ್ತೊಬ್ಬರಿಗೆ ಅಂತ. ಆ ಮತ್ತೊಬ್ಬರು ಅಥವಾ ಇನ್ನೊಬ್ಬರು ಯಾರು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆಯಲ್ಲಿ ಇದ್ದಾರೆ, ಪರಿಶೀಲನೆಯಲ್ಲಿ ಇದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನ ಪ್ರಪೋಸ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲಿನ ಪ್ರೀತಿಯಿಂದ ಅಲ್ಲ, ಸಿದ್ದರಾಮಯ್ಯ ಅವರಿಗೆ ಪ್ರತಿತಂತ್ರವನ್ನು ರೂಪಿಸುವ ಕಾರಣಕ್ಕೋಸ್ಕರ, ಸಿದ್ದರಾಮಯ್ಯ ಅವರ ಮೇಲಿನ ದ್ವೇಷದ ಕಾರಣಕ್ಕೋಸ್ಕರ, ಅದಕ್ಕೂ ಮಿಗಿಲಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲಿನ ಕೋಪದ ಕಾರಣಕ್ಕಾಗಿ. ಯಾವ ಕಾರಣಕ್ಕೆ ಅಂತಂದ್ರೆ, ಸಿದ್ದರಾಮಯ್ಯ ಅವರ ಮೇಲಿನ ದ್ವೇಷ ಏನು ಅಂತಂದ್ರೆ, ಅವರು ನನಗೆ ಬಿಟ್ಕೊಡ್ಲಿಲ್ಲ ಅಂತ, ಅವರು ಮುಂದುವರಿಬಾರ್ದು ಮತ್ತು ಅವರು ಹೇಳಿದ ಕ್ಯಾಂಡಿಡೇಟ್ ಕೂಡ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನ ಪ್ರಪೋಸ್ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿ ಪರಮೇಶ್ವರ್ ಮೇಲಿನ ಕೋಪ ಏನು ಅಂತಂದ್ರೆ, ಸಿದ್ದರಾಮಯ್ಯ ಬಹುತೇಕ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ಹೇಳ್ತಾರೆ. ಬಹುತೇಕ ಏನು, ಇದು 100% ಖಚಿತ ಅಂತನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸೊ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಅಷ್ಟೇ, ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಹೇಳಿದವರು ಕೂಡ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಸಿದ್ದರಾಮಯ್ಯ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗಿನ್ನ ಸೂಕ್ತವಾದಂತಹ ಅಥವಾ ಹಿರಿಯರಾದಂತಹ ಆ ಸಮುದಾಯದಲ್ಲಿ
ಆಕ್ಸಸ್ ಇರುವಂತಹ, ಮಾನ್ಯತೆ ಇರುವಂತಹ, ಹೈಕಮಾಂಡ್ಗೆ ಹತ್ರ ಇರುವಂತಹ ನಾಯಕರ ಹೆಸರನ್ನ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನ ಹೇಳ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಿರೋದು. ಜೊತೆಗೆ ಪರಮೇಶ್ವರ್ ಮೇಲಿನ ಸಿಟ್ಟು ಇನ್ನೊಂದೇನಪ್ಪಾ ಅಂದ್ರೆ, ಅವರು ಇಲ್ಲಿಯವರೆಗೂ ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ಪರ ಇದ್ರು ಅನ್ನುವ ಕಾರಣಕ್ಕೋಸ್ಕರ. ಹಾಗೆ ನೋಡಿದ್ರೆ ಪರಮೇಶ್ವರ್ ಲೆಕ್ಕಾಚಾರ ಸರಿ. ಏನಪ್ಪಾ ಅಂದ್ರೆ, ಒಂದೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅನ್ನುವಂತ ಪರಿಸ್ಥಿತಿ ಬಂದ್ರೆ ಡಿ ಕೆ ಶಿವಕುಮಾರ್ ಸ್ವತಃ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ, ನನ್ನ ಹೆಸರನ್ನ ಯಾಕೆ ಹೇಳ್ತಾರೆ, ಹಾಗಾಗಿ ನಾನು ಅಟ್ಲೀಸ್ಟ್ 1%, 5% ಅಥವಾ 10% ಚಾನ್ಸಸ್ ಇರುವಂಥದ್ದು ಸಿದ್ದರಾಮಯ್ಯ ಅವ್ರ ಜೊತೆ ಗುರುತಿಸ್ಕೊಂಡ್ರೆ ಅವರು ಹೇಳುವ ಸಾಧ್ಯತೆ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವರು ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡಿದ್ದು. ಈಗ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಪರಮೇಶ್ವರ್ ಹೆಸರನ್ನ ಹೇಳುವ ಸಾಧ್ಯತೆಗಳು ಇದಾವೆ. ಇದರಲ್ಲಿ ಇನ್ನೂ ಒಂದು ಲೆಕ್ಕಾಚಾರ ಇದೆ. ಏನಪ್ಪಾ ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಡಿ ಕೆ ಶಿವಕುಮಾರ್ ಹೇಳ್ಬೋದು, ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಯ್ತು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಅಲ್ಲಿ ಈಗ ಅಂದ್ರೆ ದೆಹಲಿಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಎಐಸಿಸಿಯ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ 2 ಪ್ರಮುಖ ಹುದ್ದೆಗಳಲ್ಲಿ ಇದ್ದಾರೆ. ಒಂದು ಎಐಸಿಸಿಯ ಅಧ್ಯಕ್ಷರಾಗಿದ್ದಾರೆ, ಇನ್ನೊಂದು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಎರಡೂ ಕೆಲಸವನ್ನ ಕಂಪೇರಿಟಿವ್ಲಿ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಿ ಕರ್ನಾಟಕಕ್ಕೆ ಕಳಿಸ್ಕೊಟ್ಬಿಟ್ರೆ ಅಲ್ಲಿ ಎಐಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಆಗತ್ತೆ, ರಾಜ್ಯಸಭೆಯ ಪ್ರತಿಪಕ್ಷ ಸ್ಥಾನವೂ ಕೂಡ ಖಾಲಿ ಆಗತ್ತೆ. ಆ ಸ್ಥಾನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಷ್ಟೇ ಸಮರ್ಥರನ್ನ ಹುಡುಕಿಕೊಂಡ್ಬರುವಂತಹ ಸವಾಲು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಿಲ್ಲುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಬೇರೆದೇ ಸ್ಟ್ರೇಚರ್ ಇದೆ, ದಲಿತ ನಾಯಕ ಅನ್ನುವಂತಹ ಹೆಸರಿದೆ. ಅದರಿಂದಾಗಿ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ವಲ್ಪ ಪೂರಕವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಕ್ಕೆ ಅದು ಕೂಡ ಒಂದು ಕಾರಣ. ಸೊ ಇಂಥ ಸ್ಟ್ರೇಚರ್ ಇರುವಂತಹ, ಇಷ್ಟು ಸಮರ್ಥವಾಗಿ ಕೆಲಸ ಮಾಡುವಂತಹ, ಇಷ್ಟು ಬದ್ಧತೆಯಿಂದ ಕೆಲಸ ಮಾಡುವಂತಹ ಇನ್ನೊಬ್ಬ ನಾಯಕರನ್ನ ಹುಡುಕುವುದು ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಷ್ಟ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಕೂಡ ಕಷ್ಟ. ಇದಲ್ಲದೆ ಅವ್ರಿಗೆ ನಾನಾಗ್ಲೇ ಹೇಳ್ದಂಗೆ ವಯಸ್ಸಾಯ್ತು. ಜೊತೆಗೀಗ ಪರಮೇಶ್ವರ್ ಅವರ ಬಗ್ಗೆ ಯೋಚನೆ ಮಾಡೋದಾದ್ರೆ ಅಥವಾ ನೋಡೋದಾದ್ರೆ, ಪರಮೇಶ್ವರ್ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದವರು ಮತ್ತು ಅವರದೇ ಅಧ್ಯಕ್ಷತೆಯಲ್ಲಿ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಸ್ವತಃ ಅವರು ಸೋತದ್ರಿಂದ ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅವರ ಪಕ್ಷ ನಿಷ್ಠೆ ಕೂಡ ಪ್ರಶ್ನಾತೀತವಾದಂಥದ್ದು. ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಚೆನ್ನಾಗಿದ್ದಾರೆ, ಹಿರಿತನ ಕೂಡ ಇದೆ. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಫ್ಕೋರ್ಸ್ ರಾಷ್ಟ್ರೀಯ ಮಟ್ಟದಲ್ಲಿ ದಲಿತ ನಾಯಕರನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದೆ, ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡಿದೆ ಅನ್ನೋದರ ಜೊತೆಗೆ ಒಬ್ಬ ಮುಖ್ಯಮಂತ್ರಿ ಮಾಡಿದೆ ಅನ್ನುವಂತಹ ಹೆಚ್ಚುಗಾರಿಕೆಯನ್ನ ಕೂಡ ಅದು ಪಡ್ಕೊಳ್ಬೇಕಾಗಿದೆ. ಈಗ ಇತ್ತೀಚೆಗೆ ರಾಹುಲ್ ಗಾಂಧಿ ಮಾತಾಡೋದನ್ನ ನೀವು ನೋಡ್ತಾ ಇದ್ರಿ. ಅವರು OBCಗಳ ಬಗ್ಗೆ, ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ, ಅವರು ಆಯಕಟ್ಟಿನ ಜಾಗಕ್ಕೆ ಬರಬೇಕು, ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು ರಾಜಕಾರಣದಲ್ಲಿ, ಆಡಳಿತದಲ್ಲಿ, ಸರ್ಕಾರದಲ್ಲಿ, ನ್ಯಾಯಾಂಗದಲ್ಲಿ, ಮಾಧ್ಯಮದಲ್ಲಿ ಅಂತ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆ ಶ್ರೇಯ ಸಿಗುತ್ತೆ ಮತ್ತು ಇಷ್ಟು ದಿನ ಮಾಡಿಲ್ಲ ಎನ್ನುವಂತ ಕಳಂಕ ತೊಳೆದೋಗುತ್ತೆ ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್. ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹಿಂದೆ ಇದ್ದಂತ ಅವಕಾಶವನ್ನ ತಪ್ಪಿಸಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಮಾಡ್ಬೋದು ಅನ್ನುವಂತ ಒಂದು ವಾದ ಮಾತು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಈಗ ಏನಾದರೂ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ತನ್ನ ಅಹಿಂದ ನಾಯಕತ್ವ ಅಥವಾ ತನ್ನಗೆ ಇರುವಂತಹ ಅಹಿಂದ ನಾಯಕ ಎನ್ನುವಂತ ಪಟ್ಟ ಅಬಾಧಿತವಾಗತ್ತೆ, ನಾನು ನಿಜವಾಗಿ ಅಹಿಂದ ನಾಯಕ ಅಂತ ಕ್ಲೇಮ್ ಮಾಡ್ಬೋದು ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಪರಮೇಶ್ವರ್ ಹೆಸರು ಹೇಳುವಂತ ಸಾಧ್ಯತೆಗಳು ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಹೀಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜಗಳದಲ್ಲಿ ಪರಮೇಶ್ವರ್ಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದ್ದಾವೆ. ಅದು ರಾಜ್ಯ ರಾಜಕಾರಣದಲ್ಲಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಪಾಳೆಯದಲ್ಲಿ. ಇದು ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಪ್ರಮುಖ ಬೆಳವಣಿಗೆ. ಹಾಗಾಗಿ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಬುಕ್ಕಿನ ಕೆರೆ ಡೈರಿಯನ್ನ
ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.